ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಲ್ಲು ಗಣಿಗಾರಿಕೆ ಧೂಳಿನಿಂದ ಕುಟುಂಬ ನಲುಗಿ ಹೋಗಿದೆ. ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ರೂ ಕೂಡ ಯಾವುದೇ ನ್ಯಾಯ ಸಿಗಲಿಲ್ಲ. 10 ವರ್ಷಗಳಿಂದ ಆಡಳಿತದ ನಿರ್ಲಕ್ಷ್ಯಕ್ಕೆ ಬೇಸತ್ತು ವಿನೂತನ ಪ್ರತಿಭಟನೆಗೆ ಇದೀಗ ಗಸ್ತಿ ಕುಟುಂಬ ಮುಂದಾಗಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಒದಗಿಸಿ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. 10 ವರ್ಷದಿಂದಲೂ ಕೂಡ ಇವರು ಮನವಿಯನ್ನ ಮಾಡ್ತಾ ಇದ್ದಾರೆ. ಅದೆಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇವರಿಗೆ ನ್ಯಾಯ ಮಾತ್ರ ಸಿಗ್ತಾ ಇಲ್ಲ. ಅಥಣಿ ತಹಶೀಲ್ದಾರ್ ಕಚೇರಿ ಎದುರು ಹಸು ಕಟ್ಟಿ ಧರಣಿಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಸುಡು ಬಿಸಿಲಿನಲ್ಲಿ ಮಕ್ಕಳೊಂದಿಗೆ ನ್ಯಾಯಕ್ಕಾಗಿ ಸದ್ಯ ಆಗ್ರಹಿಸ್ತಾ ಇದ್ದಾರೆ. ಕಲ್ಲು ಗಣಿಗಾರಿಕೆ ಧೂಳಿನಿಂದ ಸಮಸ್ಯೆ ಆಗ್ತಾ ಇದೆ. ಇದರಿಂದ ಆರೋಗ್ಯದ ಮೇಲೆಯೂ ಕೂಡ ಪರಿಣಾಮ ಬೀರುತ್ತೆ. ಅನಾರೋಗ್ಯದ ಸಮಸ್ಯೆಗಳು ಬಹಳಷ್ಟು ಹೆಚ್ಚಾಗತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನು ನಮಗೆ ಕಲ್ಪಿಸಿ ಕೊಡಿ ಅಂತ ಹೇಳಿ 10 ವರ್ಷಗಳಿಂದ ಇದೇ ರೀತಿಯಾಗಿ ಮನವಿಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಭರವಸೆಯಾಗಲಿ ಸ್ಪಂದನೆ ಸಿಗ್ತಾ ಇಲ್ಲ. ಅಥಣಿ ತಹಶೀಲ್ದಾರ್ ಕಚೇರಿಯ ಎದುರು ಈ ರೀತಿಯಾಗಿ ಕುಳಿತುಕೊಂಡು ಜನರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸುಡು ಬಿಸಿಲು ಇದ್ರೂ ಕೂಡ ಆ ಯಾವ ಬಿಸಿಲನ್ನು ಲೆಕ್ಕಿಸದೆ ನಮಗೆ ನ್ಯಾಯವನ್ನು ಒದಗಿಸಿ ಕೊಡಿ, ನ್ಯಾಯ ಸಿಗದೆ ಹೋದಲ್ಲಿ ಮತ್ತಷ್ಟು ಪ್ರತಿಭಟನೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿ ಸದ್ಯ ಪ್ರತಿಭಟನಾ ನಿರತರು ಇದೀಗ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ದು ಐತ್ರಿ ಅದ್ರಾಗ ಉತ್ತಾರ ಇದ್ರಾಗ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರಗಿ ದೂರವಾಣಿ ಸಂಪರ್ಕದಲ್ಲಿ. ಶಿವರಾಜ್, ಇನ್ನು ಕಲ್ಲು ಗಣಿಗಾರಿಕೆ ಧೂಳಿನಿಂದ ಕುಟುಂಬಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಆಡಳಿತ ಇಷ್ಟರ ಮಟ್ಟಿಗೆ ನಿರ್ಲಕ್ಷ್ಯವನ್ನು ವಹಿಸೋದು ಯಾಕೆ, ಯಾವ ಕಾರಣದಿಂದ? ಇವಾಗಲೂ ದಿವ್ಯಾದ ಸದ್ಯ ಈಗ ನಮ್ಮ ಆಡಳಿತ ಸರ್ಕಾರಕ್ಕೆ ಮತ್ತು ಆಡಳಿತ ಏನೋ ಒಂದು ಅಧಿಕಾರಿಗಳ ವರ್ಗಕ್ಕೆ ಸದ್ಯ ಈ ಒಂದು ಕಲ್ಲು ಗಣಿಗಾರಿಕೆ ಪ್ರಕರಣ ಒಂದ್ ರೀತಿ ಕಗ್ಗಂಟಾಗಿದ್ದೇನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಅಥಣಿಯ ಹೊರವಲಯದಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಧೂಳಿನಿಂದ ಗಸ್ತಿ ಕುಟುಂಬದ ವಸ್ತಿ ಜನರು ರೋಷಿ ಹೋಗಿದ್ದಾರೆ ಮತ್ತು ಹಲವಾರು ವರ್ಷಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮತ್ತು ಮೊನ್ನೆ ಅಷ್ಟೇ ಕಳೆದ ತಿಂಗಳಷ್ಟೇ ಅಥಣಿಗೆ ಭೇಟಿ ನೀಡಿದ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮ ಚೌಧರಿ ಅವರಿಗೂ ಕೂಡ ಮನವರಿಕೆಯನ್ನು ಮಾಡಿಕೊಟ್ರು. ಆದ್ರೆ ಅಧಿಕಾರಿಗಳು ಮನವಿ ಕೊಟ್ಟಾಗ ಮಾತ್ರ ಭೇಟಿ ನೀಡಿ ಒಂದ್ ರೀತಿ ಪರಿಶೀಲನೆ ಮಾಡಿ ಮೂಗಿಗೆ ತುಪ್ಪ ಉರಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿ ಸದ್ಯ ಈಗ ಗಸ್ತಿ ಕುಟುಂಬದರು ಅಥಣಿ ತಹಶೀಲ್ದಾರ್ ಕಚೇರಿಯ ಎದುರು ಹಸುಗಳನ್ನು ಕಟ್ಟಿಕೊಟ್ಟು ಇಂಥ ರಣ ಬಿಸಿಲಿನಲ್ಲೂ ಕೂಡ ಮಕ್ಕಳನ್ನು ಕರೆದುಕೊಂಡು ಸದ್ಯ ಈಗ ಪ್ರತಿಭಟನೆಯೂ ಕೂಡ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಆಡಳಿತಾರೂಢ ಅಧಿಕಾರಿಗಳು ಸದ್ಯ ಒಂದ್ ರೀತಿ ತಮ್ಮ ಅಸಡ್ಡೆಗೆ ಒಂದು ರೀತಿ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಸದ್ಯ ಈಗ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಹಲವಾರು ವರ್ಷಗಳಿಂದ ಈ ರೀತಿ ಅಥಣಿಯಲ್ಲಿ ಕಲ್ಲು ಗಣಿಗಾರಿಕೆ ಧೂಳಿನಿಂದ ಜನರು ತತ್ತರಿಸಿದ್ರು. ಅಧಿಕಾರಿಗಳಲ್ಲಿ ಮೌನಕ್ಕೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟದೆ ಅಂತಾನೆ ಹೇಳ್ಬೋದು ದಿವ್ಯಾದಾಸಲ್ಲಿ. ಶಿವರಾಜ್, ಕೇವಲ ಭರವಸೆಯನ್ನ ಕೊಡ್ತಾ ಹೋಗೋದಾದ್ರೆ ಆ ಜನರಿಗೆ ಅಲ್ಲಿ ಬದಲಾವಣೆ ಆಗೋದು ಯಾವಾಗ? ಹಾಗಾದ್ರೆ ಆ ಜನರು ಆ ಸಂಕಷ್ಟದಿಂದ ಹೊರಗೆ ಬರೋದು ಹೇಗೆ? ನಿಜವಾಗ್ಲೂ ದಿವ್ಯಾದಾಸ್, ಪ್ರಮುಖವಾಗಿ ಕಳೆದ 10 ವರ್ಷಗಳಿಂದ ಕೂಡ ಗಸ್ತಿ ಕುಟುಂಬ ಇದನ್ನೇ ಪ್ರಶ್ನೆ ಕೇಳ್ತಾ ಇದೆ. ನಮಗೆ ಬದಲಾವಣೆ ಕೊಡಿ, ಮತ್ತೆ ನಾವು ಕೃಷಿ ಕುಟುಂಬ ಆಗಿದ್ರಿಂದ ನಮಗೆ ಅತಿಯಾದ ಧೂಳಿನಿಂದ ಯಾವುದೇ ಬೆಳೆಗಳು ಕೂಡ ಬೆಳೀತಾ ಇಲ್ಲ ಮತ್ತು ನಮ್ಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಚರ್ಮಗಂಟು ರೋಗ ಮತ್ತು ಇಂತಹ ಹಲವಾರು ರೋಗಗಳು ಕೂಡ ಬಾಧಿಸುತ್ತವೆ. ಈ ಕುರಿತು ಕೂಡ ಮೊನ್ನೆ ಅಷ್ಟೇ ಬೆಳಗಾವಿ ಜಿಲ್ಲಾಡಳಿತ ಅಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಇಲ್ಲಿ ಧೂಳು ಬರುತ್ತೆ ಅದೊಂದು ವರದಿಯೂ ಕೂಡ ನೀಡಿದೆ ಮತ್ತು ಕ್ರಿಷರ್ ಮಷರ್ ಮಾಲೀಕರ ವಿರುದ್ಧ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಆದ್ರೆ ನೋಟಿಸ್ ಜಾರಿ ಮಾಡಿ ಅಧಿಕಾರಿಗಳು ಮೌನಕ್ಕೆ ಏನು ಜಾರಿದ್ದು ಮತ್ತು ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದು ಸದ್ಯ ಈಗ ಸಾರ್ವಜನಿಕರಲ್ಲಿ ಮತ್ತು ಗಸ್ತಿ ಕುಟುಂಬದಲ್ಲಿ ಒಂದ್ ರೀತಿ ಆಕ್ರೋಶಕ್ಕೆ ಕಾರಣವಾಗಿದೆ ಇಲ್ಲಿ. ಓಕೆ, ಥ್ಯಾಂಕ್ ಯು ಶಿವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಶಿವರಾಜ್ ಕೂಡ ಮಾಹಿತಿಯನ್ನ ನೀಡ್ತಾ ಇದ್ರು. ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು ಕೂಡ ಕೇವಲ ಭರವಸೆಯನ್ನ ನೀಡುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ವಿನಃ ಯಾವುದೇ ರೀತಿಯಾದಂಥ ಸೂಕ್ತ ವ್ಯವಸ್ಥೆಯನ್ನ ಅಲ್ಲಿ ಕಲ್ಪಿಸಿ ಕೊಡ್ತಾ ಇಲ್ಲ ಅಂತ ಹೇಳಿ. ಹಾಗಾಗಿ ಬೇಸತ್ತು ಅಲ್ಲಿನ ಜನರು ಇದೀಗ ವಿನೂತನವಾಗಿರುವಂಥ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಅಲ್ಲಿರುವಂತಹ ಆಡಳಿತ ಎಚ್ಚೆತ್ತುಕೊಳ್ಳುತ್ತಾ, ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸವನ್ನ ಮಾಡ್ತಾರಾ, ಇವರಿಗೆ ಯಾವುದಾದ್ರೂ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿ ಕೊಡ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕು. ನಾವು
ಗೊತ್ತಿಲ್ಲ ಹಾಂ ತಹಸೀಲ್ದಾರ್ ಸಾಹೇಬ್ರು ನೀವು ಪರ್ಮಿಷನ್ ಯಾಕೆ ಕೊಡ್ತೀರಿ ಪರ್ಮಿಷನ್ ಕೊಡ್ಲಾಕ ಹಾಂ ನಮ್ಮದು ಐತ್ರಿ ಅದ್ರಾಗ ಉತ್ತಾರ ಅವರು ಕಳಿಸಿದ್ವಿ ಅದ್ರಾಗ ಈ ಕುರಿತು ಮಾತನಾಡೋದಕ್ಕೆ ಇನ್ನೊಂದ ಕುಟುಂಬಸ್ಥರು ರಾಮಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಿದೆಯಾ? ನಮಸ್ತೆ ಮೇಡಮ್, ನಾವು ರಾಮಪ್ಪ ಸಿದ್ದಪ್ಪ ಗಸ್ತಿ ಅತ್ರಿ ಅತ್ತಿ ಅಂದ್ರಿ. ಓಕೆ ಸರ್, ನಿಮಗೆ ಅಲ್ಲಿ ಏನು ಮೇನ್ ಆಗಿ ಪ್ರಾಬ್ಲಮ್ ಆಗ್ತಾ ಇದೆ, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಅದ ನಮ್ಮ ಮನಿ ಬಾಜುಕ ಕಲ್ಲು ಗಣಿಗಾರಿಕೆ ಕಡಿಮಿಷನ್ ಐತ್ರಿ ಮೇಡಮ್ ಅವ್ರ. ಓಕೆ, ಆ ಕಡಿಮಿಷನ್ ಇದ್ರಿ ಧೂಳು ಎಳದತ್ರಿ ಮತ್ತ ಕೆಮಿಕಲ್ ಮಿಕ್ಸ್ ಇರ್ತ ಹೊಗೆ ಬರ್ತದ್ರಿ ಮೇಡಮ್ ಅವ್ರ. ಓಕೆ, ಅದು ಹೊಗಿ ಧೂಳಿಂದ ನಮ್ಮ ಬೆಳಿ ಹಾನಿ ಆಗತ್ತರಿ ಮತ್ತೆ ನಮ್ಗೆ ಆರೋಗ್ಯದ ಮೇಲೆ ಬಾಳ ದುಷ್ಪರಿಣಾಮ ಬೀರ್ಲಾತ್ ಮೇಡಮ್ ಅವ್ರ. ಓಕೆ, ಆಯ್ತಾ ಸಂಬಂಧಪಟ್ಟ ಇಲಾಖೆಗಳೊಳಗಿಂದ 2 ವರ್ಷ ಆದ್ರಿ ಕಂಪ್ಲೇಂಟ್ ಕೊಟ್ಟನ್ರಿ. 2 ವರ್ಷದಿಂದ 3-4 ಸಲ ಕಂಪ್ಲೇಂಟ್ ಕೊಟ್ಟನ್ರಿ 2 ವರ್ಷದಾಗ. ಈಗ ಓಕೆ, ಇನ್ನೂವರೆಗೆ ಬರ್ತಾರ ನೋಡ್ತಾರ ಹೋಗ್ತಾರೆ ಮೇಡಮ್ ಅವ್ರ. ಅದ ಕ್ರಮ ಕೈಗೊಳ್ಳೋರ ಅವ್ರ ಮೇಲೆ ಒಟ್ಟ. ಆಯ್ತಾ ದಿನಕ್ಕೆ ನಮಗ ಧೂಳ್ ಬಿದ್ದು ಬೆಳಿ ಹಾನಿ ಆಗತ್ತೆ, ಆರಾಮ್ ಬಾಳ ತಪ್ಪಲಾಗತ್ರಿ. ಓಕೆ, ಈಗ ನೀವು ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀರಾ, ಅದಕ್ಕಾದ್ರೂ ಏನಾದ್ರೂ ಭರವಸೆ ಕೊಟ್ಟಿದ್ದಾರಾ ಹೇಗೆ? ಏನಿಲ್ಲ ರೀ, 16/10/2025 ರೀ ತಹಸೀಲ್ದಾರ್ ಸಾಹೇಬ್ರ ಮುಂದ ಕೂತಿದ್ರಿ. ಅವಾಗ 15 ದಿವಸ ಟೈಮ್ ಕೊಟ್ರಿ, 15 ದಿವಸ ಕ್ಲಿಯರ್ ಮಾಡ್ತೀನಿ ಸಾಹೇಬ್ರ ಅಂದಿದ್ರಿ ಓಕೆ, ತಹಸೀಲ್ದಾರ್ ಸಾಹೇಬ್ರ. ಅದು ಇಲ್ಲಿವರೆಗೆ ಏನು ಕ್ರಮ ಕೈಗೊಂಡ್ರಿ, ಮತ್ತೆ ಇವತ್ತು ಬಂದಿದ್ರು ತಹಸೀಲ್ದಾರ್ ಆಫೀಸ್ ಮುಂದೆ. ಓಕೆ, ಇವತ್ತು ಕೂಡ ನಿಮ್ಮ ಪ್ರತಿಭಟನೆಗೆ ಅಥವಾ ನಿಮ್ಮ ಬೇಡಿಕೆಗೆ ಏನು ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮುಂದಿನ ನಡೆ ಏನು, ಮುಂದೆ ಏನ್ ಮಾಡ್ತೀರಾ ನೀವು? ಏನಿಲ್ರಿ ಮೇಡಮ್ ಅವ್ರ, ಶಾಸಕರಿಗೆ ಹೋಗಿ ಕೇಳೋಣ, ಶಾಸಕರು ತಹಸೀಲ್ದಾರ್ ಸಾಹೇಬ್ರನ್ನ ಹೇಳ್ತಾರೆ. ಓಕೆ, ಅಲ್ಲಿನ ಶಾಸಕರೇ ಈ ರೀತಿ ಬೆಳಗಾವ್ DC ಸಾಹೇಬ್ರಿಗೆ ಹೋಗಿ ಕೇಳೋಣ, ಅವರು ಇಲ್ಲೇ ತಹಸೀಲ್ದಾರ್ ಸಾಹೇಬ್ ರಿಪೋರ್ಟ್ ಕೊಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ತಹಸೀಲ್ದಾರ್ ಆಫೀಸ್ ಮುಂದೆ ಕೂತದೆ ಮೇಡಮ್ ಅವ್ರು. ಕುಟುಂಬ ಸಮೇತವಾಗಿ ದನಕಾರ ತಗೊಂಬಂದ್ರು ಇಲ್ಲಿ ಎಲ್ಲ ಇಲ್ಲೇ ಕೂತದೆ ಮೇಡಮ್ ಅವ್ರು. ಓಕೆ, ಇನ್ನು ಚುನಾವಣೆ ಬಂದಾಗ ಮತ ಕೇಳೋದಕ್ಕೆ ಮನೆಗೆ ಬರ್ತಾರೆ, ಆದರೆ ಈ ರೀತಿಯಾದಂಥ ಸಮಸ್ಯೆ ಆದಾಗ ನೀವು ಪ್ರಶ್ನೆ ಮಾಡ್ತಾ ಇದ್ರು ಕೂಡ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿನ ಶಾಸಕರು ಯಾಕೆ ಇಷ್ಟು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ? ಎಲ್ಲಾ ಸಮಸ್ಯೆನೂ ಇದೇ ರೀತಿ ಆಗಿದ್ಯಾ ಅಥವಾ ಈ ರೀತಿ ಸಮಸ್ಯೆ ಒಂದೇನಾ ಅಲ್ಲಿ ಸದ್ಯಕ್ಕೆ ಇರೋವಂಥದ್ದು? 16 ವರ್ಷ ಆತ್ರಿ ಮೇಡಮ್ ನಡೆದ್ರಿ. ಈಗ 2 ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳ ನಮ್ಗ ಕ್ರಮ ಕೈಗೊಳ್ಳವ್ರಿ. ಏನ್ ಶಾಸಕರ ಶಾಮಿಲ್ ಅದಾರೋ ಏನ್ ಯಾರದಾರ ಗೊತ್ತಿಲ್ರಿ. ಶಾಸಕರಿಗೆ ಮತ್ತೆ ಕ್ರಷರ್ ಮಾಲೀಕರಿಗೆ ಫುಲ್ ಸಂಬಂಧ ಐತ್ರಿ. ಅದಕ್ಕಾಗಿ ನಮ್ದ ವಿಳಂಬ ಆತ್ ನೋಡ್ರಿ. ನಾವು ಹೆಚ್ಚಾಗಿ ನಮ್ದ ಕೆಳಜೆ ಐತಿ ನಮ್ದ. ಅದಕ್ಕಾಗಿ ನಮ್ದ ಕ್ರಮ ಕೈಗೊಳ್ಳ ನಮ್ದು ಎಲ್ಲಿ ಆಗಲಿ. ಓಕೆ, ಅಧಿಕಾರಿಗಳ ಸಂಪರ್ಕ ಮಾಡೋದಕ್ಕೆ ನಾವು ಕೂಡ ಪ್ರಯತ್ನ ಪಡ್ತೀವಿ. ಯಾವ್ದಾದ್ರು ಕ್ರಮ ಆಗುತ್ತಾ ಅಂತ ಹೇಳಿ ಕಾದ್ ನೋಡೋಣ. ಥ್ಯಾಂಕ್ ಯು ರಾಮಪ್ಪ, ಜೀಕರಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನಮಸ್ಕಾರ ಮೇಡಮ್.